ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಸಖತ್ತಾಗಿ ಸೂಪರಾಗಿ ಹ್ಯಾಪಿಯಾಗಿ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಕೂಡ ಡೈಲಿ ವ್ಲಾಗೇ ಆಗಿರುತ್ತೆ. ಹೋಪ್ ಈ ವಿಡಿಯೋನ ನೀವು ಕೂತು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಇವತ್ತು ಕೂಡ ಡೈಲಿ ವ್ಲಾಗ್ನೇ ಮಾಡ್ತಾಯಿದ್ದೀನಿ. ಬಿಕಾಸ್ ನೀವು ತುಂಬಾ ಇಷ್ಟಪಡ್ತಿದ್ರ ನನ್ನ ಡೈಲಿ ವ್ಲಾಗ್ಸ್ನ ಆ್ಯಂಡ್ ತುಂಬ ಜನ ಮೋಟಿವೇಟ್ ಕೂಡ ಆಗ್ತಿದ್ರು. ಐ ಆಮ್ ಸೋ ಗ್ರೇಟ್ಫುಲ್ ನಿಮ್ಮೆಲ್ರಿಗೂ. ಸೊ ಇವತ್ತು ಸ್ವಲ್ಪ ಬೇಗನೆ ಎದ್ದೆ, ಲೈಕ್ ಎಕ್ಸಾಕ್ಟ್ಲಿ 6 o'clock ಎದ್ದಿದ್ದೇನೆ. ಬಿಕಾಸ್ ಥರ್ಸ್ಡೇ ಆಗಿರೋ ಕಾರಣ ಸೊ ಪೂಜೆ ಎಲ್ಲ ಮಾಡಿ ಮುಗಿಸ್ಬೇಕಾಗಿತ್ತು. ಸೊ ಅದಕ್ಕಾಗಿ ಆ್ಯಂಡ್ ನಾನು ಮ್ಯಾಜಿಕ್ ವಾಟರ್ನ ನೈಟೇ ರೆಡಿ ಮಾಡಿ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೊಂಡಿರ್ತೀನಿ. ಸೊ ಬೆಳಗ್ಗೆ ಎದ್ದು ನೀರು ಕುಡಿತು ನನ್ನ ದಿನನ ಕಿಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಲಂಚ್ಗೆ ಅಂತ ಬಂದು ಟೊಮೆಟೊ ಬಾತ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್ ದ ಕುಕಿಂಗ್. ಫಸ್ಟ್ಗೆ ಆಯಿಲ್ ಹಾಕೋತೀನಿ, ಸ್ವಲ್ಪ ಏಲಕ್ಕಿ, ಇದನ್ನೇನಂತಾರ ನನಗೆ ಗೊತ್ತಿಲ್ಲ, ಸ್ವಲ್ಪ ಕಸೂರಿ ಮೇಥಿ, ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ನೆಕ್ಸ್ಟ್ ಟೊಮೆಟೊ, ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಒಟ್ಟಿಗೆ ಹಾಕ್ಬಿಡ್ತೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿರಿ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಇವಾಗ ತೊಳೆದಿಟ್ಟಿರೋ ಅಕ್ಕಿನ ಹಾಕೋತೀನಿ. ಇದು ಬೆಳಗ್ಗೆ ಮತ್ತೆ ನೈಟ್ಗೆ ಎರಡಕ್ಕೂ ಸೇರಿ ಮಾಡ್ಕೊತಾ ಇರೋದು. ನೀರ್ನ ಹಾಕೋತೀನಿ ಇವಾಗ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಉಪ್ಪು ಬೇಕಾಗಿದೆ. ಸೊ ನಂದು ಪೀರಿಯಡ್ ಆಲ್ಮೋಸ್ಟ್ ಮುಗೀತು. 1 ವೀಕ್ ಎಕ್ಸಾಕ್ಟ್ಲಿ ಆಗಿದೆ. ಸೊ 1 ವೀಕಿಂದ ಬಾಗಿಲೆಲ್ಲ ನೀಟಾಗಿ ಈ ಥರ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಏನೋ ತೊಳೆದಿರಲಿಲ್ಲ, ಜಸ್ಟ್ ಹಾಗೆ ನೀರು ಹಾಕಿದೆ. ಯೂಶ್ವಲಿ ಬಟ್ಟೆ ಎಲ್ಲ ವಾಶ್ ಮಾಡೋ ಟೈಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ಡಸ್ಟ್ ಜಾಸ್ತಿ ಇರುತ್ತೆ ಆಯಿತಾ, ಕಾಲು ಮಾರ್ಕೆಲ್ಲ ಹಂಗಂಗೆ ಇರುತ್ತೆ. ಅಂಥ ಟೈಮಲ್ಲಿ ಸ್ವಲ್ಪ ನೀರು ಹಾಕಿ ಸುಮ್ಮನೆ ಹಂಗೆ ಹಾಕಿರ್ತೀನಿ ಅಷ್ಟೇ. ಬಟ್ ಇವತ್ತು ಸ್ಪೆಷಲಿ ನೀಟಾಗಿ ಬಾಗಿಲೆಲ್ಲ ತೊಳೆದು ಆಚೆಗಡೆ ಎಲ್ಲ ನೀಟಾಗಿ ತೊಳೆದು ಕಿಟಕಿ ಹತ್ರ ಎಲ್ಲ ನೀಟಾಗಿ ನೀರೆಲ್ಲ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು. ಜೊತೆಗೆ ಹೂವು ಕೂಡ ಆನ್ಲೈನಲ್ಲೇ ತರಿಸಿದ್ದೆ. ಸೊ ಅದನ್ನು ಕೂಡ ನೀಟಾಗೆಲ್ಲ ಇಟ್ಟು ಪೂಜೆನ ಮಾಡಬೇಕಲ್ವ. ಸೊ ಹಾಗಾಗಿ ಬಾಗಿಲೆಲ್ಲ ನೀಟಾಗಿ ತೊಳ್ಕೊಂಡಿದ್ದಾಯಿತು. ಆ್ಯಂಡ್ ಬಾಗಿಲು ತೊಳೆದ್ರೆ ಒಂಥರ ಪೂಜೆಗೆ ಏನೋ ಒಂಥರ ಹೆಂಗೆ ಹೇಳೋದು, ಅದನ್ನು ಐ ಡೋಂಟ್ ನೋ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅದೊಂಥರ ಒಳ್ಳೆ ಸ್ಟಾರ್ಟ್ ಅಂತ ಹೇಳ್ಬೋದು. ಸೊ ಮೊದಲೆಲ್ಲ ಡೈಲಿ ತೊಳೆದು ಪೂಜೆ ಮಾಡ್ತಿರೋ ಬಾಗಿಲಿಗೆ, ಬಟ್ ನಾವೆಲ್ಲ ಇತ್ತೀಚೆಗೆ ನಾವು ವೀಕ್ಲಿ ಯಾವಾಗ ಪೂಜೆ ಮಾಡ್ತೀವೋ ಅವಾಗ ಮಾತ್ರ ಬಾಗಿಲು ತೊಳೆಯೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ವಿ. ಕುಕ್ಕಿಂಗ್ ಎಲ್ಲ ಮುಗೀತು ನಂದು. ಜಸ್ಟ್ ಕಸ ಎಲ್ಲ ನೀಟಾಗಿ ಗುಡಿಸ್ಬೇಕು. ಕಸ ಎಲ್ಲ ನೀಟಾಗಿ ಗುಡಿಸಿ ದೆನ್ ಪಾತ್ರೆ ಎಲ್ಲ ವಾಶ್ ಮಾಡಿ ಹಾಕಬೇಕು. ಆ್ಯಂಡ್ ಒಂದು ಪ್ರಮೋಷನ್ ವಿಡಿಯೋ ಇದೆ, ಮಾಡಲ ಇವಾಗ ಯಾವಾಗ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ಈ ಆಫೀಸಿಗೆ ರೆಡಿಯಾಗಿ ಹೋಗ್ತಿದ್ದೀನಲ್ಲ. ಸೊ ಅದಕ್ಕೆ ಐ ಆಮ್ ಜಸ್ಟ್ ಥಿಂಕಿಂಗ್, ಗೊತ್ತಿಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಐ ಡಿಡ್ ಟು ಸಿ ಇವತ್ತು ವೆನಿಲಾ ಕಾಫಿ ಕುಡಿತಾ ಇದ್ದೀನಿ.
ಎಷ್ಟೊಂದು ಚಳಿ ಇದೆ ಗೊತ್ತಾ. ನಿನ್ನೆ ನೈಟ್ ಅಂತೂ ಸಕ್ಕತ್ತಾಗಿ ಮಳೆ ಬಂತು ನಮ್ಮ ಕಡೆ. ಆ್ಯಂಡ್ ಕಮೆಂಟ್ ಬಿಲೋ ನಿಮ್ಮ ಕಡೆ ಹೆಂಗಿದೆ ಮಳೆ, ಬಿಕಾಸ್ ಕೆಲವೊಂದು ಏರಿಯಾ ಹತ್ತಿರ ಇದ್ರೂ ಅಲ್ಲಿ ಮಳೆ ಬರಲ್ಲ, ಹಂಗಿದೆ ಸಿಚುವೇಶನ್ ಆ್ಯಕ್ಚುಲಿ. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೊಂದು ಏಂಜಲ್ ನಂಬರ್ನ ಕೊಡ್ತೀನಿ. ಸೊ ಏನಪ್ಪ ಅಂದರೆ 1176 ಅಂತ ಹೇಳ್ಬಿಟ್ಟಾಯ್ತಾ. ನೀವು ಅದನ್ನ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಯಾವ ಕಡೆ ಬೇಕಿದ್ರೂ ಬರ್ಕೋಬಹುದು. ಬರಿಬೇಕಾದ್ರೆ ಜಸ್ಟ್ ಇಂಟೆನ್ಷನ್ನ ಸೆಟ್ ಮಾಡಿ ದಟ್ ಏನಾಗಬೇಕು ನಿಮಗೆ ಅನ್ನೋದು. ಆ್ಯಂಡ್ ಎಂಟೈರ್ ಡೇ ನಿಮ್ಗೆ ಯಾವಾಗೆಲ್ಲ ಫ್ರೀ ಸಿಗುತ್ತೋ 1176 ಪದೇ 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 ರಿಪೀಟ್ ಮಾಡ್ತೀರಿ ನಿಮ್ಮ ಮೈಂಡಲ್ಲಿ. ಸೊ ಅದು ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ಮೆಂಟ್ ನಂಬರ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಜಸ್ಟ್ ಚಾಂಟ್ ಮಾಡ್ತಾನೆ ಇರಿ. ಆ್ಯಂಡ್ ಬರ್ಕೋಬೇಕಾದಷ್ಟೇ 1176 ಅಂತ ಯಾವ ಪೆನ್ನಲ್ಲಾದರೂ ಬರ್ಕೊಳ್ಳಿ, ಲೆಫ್ಟ್ ಬಾಡಿ ಪಾರ್ಟ್ ಸೈಡ್ ಬರ್ಕೊಳ್ಳಿ. ಆ್ಯಂಡ್ ರಿಪೀಟ್. ಸೊ ನಿಮ್ಮ ವಿಶ್ ಫುಲ್ಫಿಲ್ ಆಗೇ ಆಗುತ್ತೆ. ಟ್ರೈ ಮಾಡಿ ನೋಡಿ ಆಯಿತಾ. ಸೊ ಬೈ ದ ವೇ ನಿಮಗೆಲ್ಲ ಒಂದು ವಿಚಾರ ಹೇಳಲೇಬೇಕು, ನಾನು ತುಂಬ ದಿನ ಆಯಿತು ಹೇಳಲೇ ಇಲ್ಲ. ನಾನಿಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ಇಫ್ ಪಾಸಿಬಲ್. ಸೊ ನಾನಿವಾಗ ಸರ್ಟಿಫೈಡ್ ಆಗಿದ್ದೀನಿ ಲೈಫ್ ಕೋಚ್ ಆಗಿ. ಮ್ಯಾನಿಫೆಸ್ಟೇಷನ್ ಕೋಚ್ಗೆ ಸರ್ಟಿಫಿಕೇಶನ್ ಮಾಡಿದ್ದೀನಿ ಆಲ್ರೆಡಿ. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಮೈ ಸೆಲ್ಫ್. ಸೊ ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ಸೊ ನಾನು ಇವಾಗ ಆಲ್ರೆಡಿ ಸರ್ಟಿಫಿಕೇಶನ್ ಮಾಡಿ ಇಟ್ಸ್ ಬೀನ್ ಮೋರ್ ದ್ಯಾನ್ ಅ ಮಂತ್ ಆಯಿತು. 45 days ಕೋರ್ಸ್ ತೊಗೊಂಡಿದ್ದೆ. ಸೊ 45 days ಕೋರ್ಸ್ನ ಮುಗಿಸಿ ನಂಗೆ ಸರ್ಟಿಫಿಕೇಶನ್ ಕೂಡ ಸಿಕ್ಕಿದ್ದಾಗಿದೆ. ಸೊ ಎಸ್, ಐ ಆಮ್ ಮ್ಯಾನಿಫೆಸ್ಟೇಷನ್ ಕೋಚ್ ನಾವು. ಬರೀ ಮ್ಯಾನಿಫೆಸ್ಟೇಷನ್ ಕೋಚ್ ನಾವಂತ ಹೇಳ್ಕೊಳ್ಳೋದಲ್ಲ ಗೈಸ್, ಐ ಹ್ಯಾವ್ ಟು ಪ್ರಾಕ್ಟೀಸ್ ಎವ್ರಿ ಸಿಂಗಲ್ ಡೇ. ಅವಾಗಲೇ ಎಲ್ಲ ಚೆನ್ನಾಗಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. So get ready with me. ನಾನು ಆಲ್ರೆಡಿ ಮಾಯ್ಶ್ಚರೈಸರ್ ಎಲ್ಲ ಹಾಕೊಂಡಿದ್ದಾಗಿದೆ, ಸನ್ಸ್ಕ್ರೀನ್ ಎಲ್ಲ ಹಾಕೊಂಡೆ. ನನ್ನ ಐಬ್ರೋ ಫಿಲ್ಲಿಂಗ್, ಲಿಪ್ ಬಾಮ್ ಅಳಿಸ್ಕೊಂಡ್ಬಿಡ್ತೀನಿ. ಈ ಡ್ರೆಸ್ಸು ಲಿಂಕ್ನ ನಾನು ಟ್ಯಾಗ್ ಮಾಡಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು ನೀವು. ಫಸ್ಟು ಲಿಪ್ ಪೆನ್ಸಿಲ್, ನನ್ನ ಪ್ಯಾಕ್ ಲಿಪ್ಸ್ಟಿಕ್, ಜುಡಿಯೋದೊಂದು ಲಿಪ್ ಕಲರ್ ಇದೆ, ಅದನ್ನು ಹಾಕ್ತೀನಿ. It's done. ನನ್ನ ಕರೆಂಟ್ ಫೇವ್ರೆಟ್ ಮಸ್ಕರ ಇದು. ಇಯರಿಂಗ್ಸ್ ಬಂದು ಇದನ್ನ ಹಾಕೊಂಡು ಹೋಗ್ತಾ ಇದ್ದೀನಿ. ಇದು ಸೆಟ್ ಇರೋದು ಆಕ್ಚುಲಿ, ಬಟ್ ನಾನು ನೆಕ್ ಪೀಸ್ ಏನು ಬೇಡ ಅಲ್ವಾ ಆಫೀಸ್ಗಲ್ವ ಅಂದ್ಬಿಟ್ಟು.
ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಕರೆಂಟ್ಲಿ ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ, ತುಂಬಾ ಚೆನ್ನಾಗಿದೆ. So that is it. This is my look. ಸೊ ಪೂಜೆ ಮಾಡಿದ್ದಾಯಿತು. ಹಿಂಗೆ ಮಾಡಿದ್ದೀನಿ ಸದ್ಯಕ್ಕೆ. ಎಷ್ಟು ಚೆನ್ನಾಗಿ ಉರಿತದೆ ನೋಡಿ ದೀಪ, ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಗೈಸ್. ಸೊ ಟೈಮು ಆಗ್ತದೆ, ಲೆಟ್ಸ್ ಗೋ. ಇವಾಗ ನನ್ನ ಟೊಮೆಟೊ ಬಾತ್ ಎಲ್ಲ ರೆಡಿ ಮಾಡ್ಕೊಂಡು ಬಾಕ್ಸಿಗೆ ಪ್ಯಾಕ್ ಮಾಡಿದ್ದಾಯಿತು. ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಏನೋ ಅಕ್ಕಿ ಡಿಫ್ರೆನ್ಸ್ ಹೊಡಿತದೆ, ಯಾವುದೋ ಸರಿಯಾಗಿರೋದು ಕೊಟ್ಟಿಲ್ಲ ಆಯಿತಾ. ಪ್ರತಿ ಸಲ ನೀರು ಜಾಸ್ತಿ ಹಾಕಿದಾಗೂ ಕೂಡ ಹುಡುಗುಡಿಯಾಗಿ ಬರ್ತಿತ್ತು. ಇದು ಯಾವುದೋ ಬೇರೆದು ಕೊಟ್ಬಿಟ್ಟಿದ್ದೇನೆ ಅನ್ಸುತ್ತೆ, ಅದಕ್ಕೆ ಹಂಗೆ ಆಗ್ತದೆ. ಸೊ ಅದೇ ಲಿಪ್ಸ್ಟಿಕ್ ಮೇಲೆ ಸ್ವಲ್ಪ ನಾನು ಬ್ರೌನ್ ಪೆನ್ಸಿಲ್ನ ಹಾಕ್ಕೊಂಡೆ ಮತ್ತೆ. ಸೊ ಇವಾಗ ಹಿಂಗೆ ಕಾಣಿಸ್ತದೆ. ಸೊ ಲೆಟ್ಸ್ ಗೋ, ಹ್ಯಾವ್ ಅ ವೆರಿ ಗುಡ್ ಡೇ ಗೈಸ್.